ರೈಲ್ವೆ ಸ್ಟೇಷನ್ ಮತ್ತು ಪೋಸ್ಟ್ ಆಫೀಸಲ್ಲಿ ಇರುತ್ತೆ ನೋಡಿ, ರಿಬ್ಬನ್ ಸರ್ವ್ ಮಾಡ್ಕೊಂಡು ಇದು ಬಂದುಬಿಟ್ಟು ಇದು ಕೀಬೋರ್ಡ್ ಮೌಸ್ ಕನೆಕ್ಟ್, ಇದು ಓಲ್ಡ್ ಟೆಕ್ನಾಲಜಿ, ಇದು PS2 ಅಂತ ಕರೀತಾರೆ. ಓಕೆ, ಇದು ಗ್ರೀನ್ ಬಂದುಬಿಟ್ಟು ಮೌಸು, ಪರ್ಪಲ್ ಬಂದುಬಿಟ್ಟು ಇದು ಕೀಬೋರ್ಡ್. ಇದು ಕೀಬೋರ್ಡ್ ಜಾಗದಲ್ಲಿ ಮೌಸ್ ಜಾಗದಲ್ಲಿ ಕೀಬೋರ್ಡ್ ಕನೆಕ್ಟ್ ಮಾಡೋದು ಎರಡು ಕನೆಕ್ಟ್ ಆಗುತ್ತೆ. ಓಕೆ, ಇದು ಬಂದುಬಿಟ್ಟು ಎಕ್ಸ್ಟ್ರಾ USB ಪೋರ್ಟ್ ಕೊಟ್ಟಾಗ ಇದು ಲ್ಯಾನ್ ಕೀಬೋರ್ಡ್. ಇಂಟರ್ನೆಟ್ ಕನೆಕ್ಟ್ ಮಾಡ್ತಿರಲ್ಲ, ಇಂಟರ್ನೆಟ್ ಎರಡು ವೇರ್ ಕನೆಕ್ಟ್ ಮಾಡ್ತೀವಿ. ವೈಫೈ ಬಂದು ವೈರ್ಡ್. ಓಕೆ, ಇದು ವೈರ್ಡ್. ವೈಫೈ ಬಂದುಬಿಟ್ಟು ಇಲ್ಲಿ ಇರ್ತದೆ. ಓಕೆ, ಇದು ಓಪನ್ ಮಾಡಬೇಕಂದ್ರೆ ಇನ್ನೇನು ಪೋರ್ಟ್ಸ್ ಇರ್ತಲ್ಲ, ಪೋರ್ಟ್ ಅಪೋಸಿಟ್ ಸೈಡ್ ಇರೋ ಕ್ಯಾಪನ್ನ ಓಪನ್ ಮಾಡಬೇಕು. ಅಂದರೆ ನಿಮ್ಗೆ ಏನಾಗುತ್ತೆ, ವಾದಗಳು ಕ್ಲಿಯರಾಗಿ ಗೊತ್ತಾಗುತ್ತೆ. ಇದು ಇರ್ತಾವೆ, ಇದು ಮಾಡಿ ಇದರಲ್ಲಿ ಏನಿದೆ ಇಲ್ಲಿ ನೀವು ನೋಡಿ, ಇದು ರ್ಯಾಮ್. ನಾನು ತೋರಿಸ್ತೀನಿ, ಓಪನ್ ಮಾಡಿ ನಿಮಿಷ ಓಪನ್ ಮಾಡಿ ತೋರಿಸ್ತೀನಿ. ಇದು ಫಸ್ಟ್ ಇದು SMPS ಸ್ವಿಚ್ ಮೋಡ್ ಪವರ್ ಸಪ್ಲೈ ಅಂತ. ಇದು ನೋಡಿ, ಇದು ಬ್ರ್ಯಾಂಡ್ ಅದ, HP ಕಾಣ್ತದೆ ಎಲ್ಲರಿಗೆ, ಇದು ಬ್ರ್ಯಾಂಡ್. ಇಲ್ಲಿ ನೋಡಿರಿ 240 ವೋಲ್ಟ್ ಅಂತ ಇರ್ತದೆ. ಇದು ತೋರಿಸ್ತೀನಿ ನಾನು. ಇಲ್ಲಿ 240 240 ಅಂತ ಸ್ಮಾಲ್ ಅಕ್ಷರದಾಗ ಬರ್ತದೆ, ಕಾಣ್ತದೆ ಎಲ್ಲರಿಗೆ. ಇದು ವೋಲ್ಟೇಜ್. ಇದೇನು ಮಾಡ್ತದೆ, ಡೈರೆಕ್ಟ್ ಕರೆಂಟನ್ನು ಅಲ್ಟರ್ನೇಟಿವ್ ಕರೆಂಟಾಗಿ ಕೊಡ್ತದೆ. ಓಕೆ, ಇದು ಕನ್ವರ್ಟರ್ ಅಂತೇಳಿ ಕರೀತಾರೆ. ಯಾವ ಪಾರ್ಟ್ಸ್ ಎಷ್ಟು ಕರೆಂಟ್ ಬೇಕಲ್ಲ ಅಷ್ಟೇ ಸಪ್ಲೈ ಮಾಡ್ತದೆ. ಇದಿಲ್ಲ ಅಂದರೆ ಮದರ್ ಬೋರ್ಡಿಗೆ ಯಾವುದಕ್ಕೂ ಪವರ್ ಸಪ್ಲೈ ಆಗಲ್ಲ. ಇದರಲ್ಲಿ ಏನು ಬರ್ತದೆ, 4 ಥರ ಕನೆಕ್ಟ್ ಆಗುತ್ತೆ. ಇದು ನೋಡಿ, ಇದು ಬಂದುಬಿಟ್ಟು 24 ಪಿನ್ ಕನೆಕ್ಟ್. ಇದು ಮದರ್ ಬೋರ್ಡ್ ಪವರ್ ಸಪ್ಲೈ ಮಾಡ್ತದೆ. ಇದು ಮೊನಕ್ಸ್ ಕೇಬಲ್ ಅಂತೇಳಿ ಕರೀತಾರೆ. ಓಕೆ, ಇದು ಹಾರ್ಡ್ ಡಿಸ್ಕ್ ಪವರ್ ಕೇಬಲ್. ಇದು ಹಾರ್ಡ್ ಡಿಸ್ಕ್ ಇಲ್ಲಿ 2 ಕೊಟ್ಟಿರ್ತಾರೆ, 2 ಹಾರ್ಡ್ ಡಿಸ್ಕ್ ಕನೆಕ್ಟ್ ಮಾಡಿ ತೋರಿಸ್ತೀನಿ ನಾನು ಹೆಂಗೆ ಮಾಡೋದು ಅಂತ. ಓಕೆ, ಇದು ಪ್ರೊಸೆಸರ್ ಪವರ್ ಸಪ್ಲೈ ಮಾಡ್ತಾರೆ. ಓಕೆ, ಈ ಒಂದು ಕೇಬಲ್ ಬಂದುಬಿಟ್ಟು ಇದನ್ನು ಎಕ್ಸ್ಟ್ರಾ ಹಾರ್ಡ್ ಡಿಸ್ಕ್ ಪವರ್ ಅಂತ ಹೇಳಿ ಕೊಟ್ಟಿರ್ತಾರೆ. ಇವಾಗ ಇದೆಲ್ಲ ಯಾವುದು SSD ಟೆಕ್ನಾಲಜಿ ಇದು ಮಾಡ್ತಾರೆ. ಓಕೆ, ಹಾರ್ಡ್ ಡಿಸ್ಕ್ ಟೆಕ್ನಾಲಜಿ ಇದೆ. ಇದು SMPS. ಇನ್ನು ಇದು ಬಂದುಬಿಟ್ಟು ಹಾರ್ಡ್ ಡಿಸ್ಕ್. ಇದು ಹಾರ್ಡ್ ಡಿಸ್ಕ್. ಇದರಲ್ಲೇ ನಿಮ್ಮ ಡೇಟಾ ಸ್ಟೋರ್ ಆಗುತ್ತೆ. ನೀವೇನು ಫೈಲ್ ಸೇವ್ ಮಾಡ್ತೀರಲ್ಲ ಆ ಪ್ರತಿಯೊಂದು ಫೈಲು ಈ ಹಾರ್ಡ್ ಡಿಸ್ಕ್ ಒಳಗಡೆ ಸೇವ್ ಆಗ್ತದೆ. ಇಲ್ಲೊಂದ್ರೆ ಹಾರ್ಡ್ ಡಿಸ್ಕ್ ಮೇಲೆ ಇಂಪಾರ್ಟೆಂಟ್ ಏನು ನೋಡಬೇಕಪ್ಪ ಅಂದ್ರೆ ಇಲ್ಲೊಂದು ಏನಿದೆ ಸೈಜ್ 500 GB ಇದೆ. ಅಲ್ಲಿಂದ ಹಾರ್ಡ್ ಡಿಸ್ಕ್ ಇರುತ್ತೆ ಸರ್. ಅಲ್ಲಿ ಸಣ್ಣದ ನೋಡಿ, ಸಣ್ಣದ ಹಾರ್ಡ್ ಡಿಸ್ಕ್ ಅದ, ಒಂದು ಬ್ಲ್ಯಾಕ್ ಒಂದು ಈ ಥರ. ಹಾಂ, ಅದು ಅದಲ್ಲ, ಆದರೆ ಯಾವುದು ತೊಂಬತ್ತು ನಡೀತಿದೆ. ಇಲ್ಲಿ ನೋಡಿ, ಹಾರ್ಡ್ ಡಿಸ್ಕ್ ಯಾವತ್ತು ಏನಿರ್ತದೆ, ಹಾರ್ಡ್ ಡಿಸ್ಕ್ ಸ್ಪೀಡನ್ನು ಯಾವ್ದಾರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ RPM ಒಳಗಡೆ ಕ್ಯಾಲ್ಕುಲೇಟ್ ಮಾಡ್ತಾರೆ. RPM ಅಂದರೆ ರೊಟೇಷನ್ಸ್ ಪರ್ ಮಿನಿಟ್ ಅಂತೇಳಿ. ಇದು ಇಲ್ಲಿ ನೋಡಿರಿ ಕೊಟ್ಟಾರ, ಇಲ್ಲಿ ಯಾರ್ಯಾರು ಕಾಣುತ್ತೆ ಇಲ್ಲಿ ನೋಡಿರಿ ಏನದ 7200 ಅದ. ಹಾಂ, 500 GB 7200 ಅದ. ನೋಡ್ರಿ ನಿಮ್ಗೆ ಗೊತ್ತಾಗ್ತದೆ, ಬ್ಲ್ಯಾಕಲ್ಲಿ ಬರ್ದ ನೋಡಿ. ತೊಗೊಳ್ರಿ, ಏನಾಗಲ್ಲ. ಇದನ್ನು ಶಾಪ್ ಹೊಡಿ. ಇಲ್ಲಿ ಒಂದು ಅದ ತೋರಿಸ್ತೀನಿ. 7200 ಇದೆ. 7200 ಅಂದರೆ ಸ್ಪೀಡ್. ಅದು ಒಳಗಡೆ ಒಂದು ಮ್ಯಾಗ್ನೆಟಿಕ್ ಡಿಸ್ಕ್ ಇರ್ತದೆ. CD ನೋಡಿದ್ರೆ ಹೇಳಿ, CD ಪ್ಲೇಟ್. CD ಪ್ಲೇಟ್ ಇರುವಂಥ ಡಿಸ್ಕ್ ಇರ್ತದೆ. ಅದೇನು ಮಾಡ್ತದೆ, ರೊಟೇಟ್ ಆಗ್ತದೆ.
ಪರ್ ಮಿನಿಟ್ 7200 ರೊಟೇಷನ್ಸ್ ಮಾಡ್ತದೆ. ಹಂಗಾಗಿ ನಿಮ್ಮ ಸಿಸ್ಟಮ ಸ್ಪೀಡಾಗಿ ವರ್ಕ್ ಆಗ್ತದೆ. ನೀವು ಸಪೋಸ್ ಯಾವ್ದಾದ್ರು ಒಂದು ಡೇಟಾ ಫೆಚ್ ಮಾಡಿರಿ ಅಂದರೆ ಅದು ಇಮಿಡಿಯೇಟಾಗಿ ನಿಮ್ಗೆ ಓಪನ್ ಆಗ್ತದೆ. ಅದು ವರ್ಡ್ ಫೈಲ್ ಓಪನ್ ಮಾಡ್ತೀರಿ, ಎಕ್ಸೆಲ್ ಮಾಡ್ತೀರಿ, ಸಾಫ್ಟ್ವೇರ್ ಮಾಡ್ತೀರಿ, ಹೌದು ಅದು ಸ್ಪೀಡಾಗಿ ಓಪನ್ ಆಗ್ತದೆ. ಇನ್ನೊಂದು ಅದು ಡೆಸ್ಕ್ಟಾಪ್ ಹಾರ್ಡ್ ಡಿಸ್ಕ್, ಇದು ಬಂದುಬಿಟ್ಟು ಲ್ಯಾಪ್ಟಾಪ್ ಹಾರ್ಡ್ ಡಿಸ್ಕ್. ಇನ್ನೊಂದು ಇದರೊಳಗಡೆ ಏನದ ನೋಡಿ, ಇದು 500 GB ಇದೆ ಕಾಣ್ತದೆ. 500 GB ಇದೆ, 7200 RPM ಇರ್ತದೆ. ನೋಡಿ ಕೂಡ ಇದ್ರ ಮೇಲೆ RPM ಕೊಟ್ಟಿಲ್ಲ. ಇದು ಲ್ಯಾಪ್ಟಾಪ್ ಹಾರ್ಡ್ ಡಿಸ್ಕ್. RPM ಅಲ್ಲಿ ಬ್ಲ್ಯಾಕ್ ಮೇಲೆ ಬರ್ತಾನೆ ಲಾಸ್ಟ್ 500 GB ಮುಂದೆ 7200 ಅಂತ ಬರ್ತಾನೆ ನೋಡಿರಿ. RPM ಇದ್ದರೆ ನಿಮಗೆ ಹಾರ್ಡ್ ಡಿಸ್ಕ್ ಫಾಸ್ಟಾಗಿ ವರ್ಕ್ ಆಗ್ತದೆ ಅಂತ ತಿಳ್ಕೊಳ್ಳಿ. ಓಕೆ, ಇದರಲ್ಲಿ 2 ಟೈಪ್ ಬರ್ತದೆ, ಒಂದು SSD, ಇನ್ನೊಂದು HDD. ಹಾರ್ಡ್ ಡಿಸ್ಕ್ ಡ್ರೈವ್ ಮತ್ತು ಸಾಲಿಡ್ ಸ್ಟೇಟ್ ಡ್ರೈವ್ ಅಂತ ಬರ್ತದೆ. SSD ಬಂದ್ಬಿಟ್ಟು ಇರೋದು, ಇದು SSD. ಇದು ವರ್ಕ್ ಆಗೋದು NAND ಗೇಟ್ ಟೆಕ್ನಾಲಜಿ. ಇಲ್ಲಿ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಬೋರ್ಡಲ್ಲಿ ನೀವು ಡೇಟಾ ಸ್ಟೋರ್ ಆಗ್ತದೆ. ಇದರಲ್ಲಿ ಮ್ಯಾಗ್ನೆಟಿಕ್ ಡಿಸ್ಕ್ ಸ್ಟೋರ್ ಆಗ್ತದೆ. ಇದರಲ್ಲಿ ಡೇಟಾ ನೀವೇನಾದರೂ ಡಿಲೀಟ್ ಆದರೆ, ಫಾರ್ಮೆಟ್ ಆದರೆ 99% ರಿಕವರ್ ಮಾಡಬೇಕು, ಮತ್ತು ಇದರಲ್ಲಿ 90% ರಿಕವರ್ ಆಗುತ್ತೆ. ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಬೋರ್ಡ್ ಒಂದ್ಸರಿ ಡ್ಯಾಮೇಜ್ ಆದರೆ ಡೇಟಾ ರಿಪೇರ್ ಆಗುತ್ತೆ. ಓಕೆ, ಈ ಹಾರ್ಡ್ ಡಿಸ್ಕ್ದು ಇದು ಪವರ್ ಬೋರ್ಡ್. ಓಕೆ, ಇದರಿಂದಾನೇ ಇನ್ಸೈಡ್ ಒಳಗಡೆ ಡಿಸ್ಕ್ ಇರ್ತದೆ, ಆ ಡಿಸ್ಕ್ಗೆ ರೊಟೇಟ್ ಆಗ್ತದೆ, ಪವರ್ ಸಪ್ಲೈ ಆಗ್ತದೆ ಇಲ್ಲಿಂದ. ಆಮೇಲೆ ಇದ್ರ ಮೇಲೆ ಒಂದು ರೀಡ್ ರೈಟ್ ಹೇಟ್ ಅಂತ ಇರ್ತದೆ. ನೀವೇನು ಡೇಟಾ ರೀಡ್ ಮಾಡ್ತೀರಲ್ಲ, ಓಪನ್ ಮಾಡ್ಬೇಕಾದ್ರೆ ರೀಡ್ ಮಾಡ್ತೀರಿ ಅಥವಾ ಬರೀಬೇಕಾದ್ರೆ ರೈಟ್ ಮಾಡ್ತೀರಿ, ಅದು ಇನ್ಸ್ಟ್ರಕ್ಷನ್ಸ್ ಎಲ್ಲ ಈ ರೀಡ್ ರೈಟ್ ಹೇಟಿಂದಾನೇ ರನ್ ಆಗ್ತದೆ. ಓಕೆ, ಇದು ಹಾರ್ಡ್ ಡಿಸ್ಕ್. ಇನ್ನು ಇದು ಬಂದುಬಿಟ್ಟು ರ್ಯಾಮ್, ರ್ಯಾಂಡಮ್ ಎಕ್ಸೆಸ್ ಮೆಮರಿ ಅಂತ ಕರೀತಾರೆ. ಇದರಲ್ಲಿ ಸ್ಟ್ಯಾಟಿಕ್ ಮತ್ತು ಡೈನಾಮಿಕ್ ರ್ಯಾಮ್ ಅಂತ 2 ಟೈಪ್ ಇದೆ ನೋಡಿರಿ. ಸ್ಟ್ಯಾಟಿಕ್ ಡೈನಾಮಿಕ್ ರ್ಯಾಮ್ ಇದು ಕಾಣಂಗಿಲ್ಲ. ಓಕೆ, ಇದು ಬಂದುಬಿಟ್ಟು ರ್ಯಾಮ್. ನೋಡಿ ಇದೇನದು ಬ್ರ್ಯಾಂಡ್ ಕಾಣ್ತದೆ ಅಲ್ಲ, ಸ್ಯಾಮ್ಸಂಗ್ ಬ್ರ್ಯಾಂಡ್ ಏನಿದೆ, ಸ್ಯಾಮ್ಸಂಗ್ ಇದೆ. ಮುಂದೆ ಏನಿದೆ ರೀ 4 GB, ಇದು 4 GB ಇದೆ. ಓಕೆ, ಇದು 4 GB ಅನ್ನೋದು ಇದರಿಂದ ಸೈಜ್. ಇದನ್ನು MHz ಅಂದರೆ ಮೆಗಾ ಹರ್ಜಲ್ಲಿ ಇದರ ಸ್ಪೀಡನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಇದು ಮಿಲಿಯನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್ ರನ್ ಮಾಡ್ತದೆ. ಮಿಲಿಯನ್ಸ್ ಆಫ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ ರನ್ ಮಾಡ್ತದೆ. ಹಾಗಾಗಿ ಇದ್ರದ್ದು 2 ಮೇನ್ ಫಂಕ್ಷನ್ ಇದೆ. ಒಂದು ಡಿಸ್ಪ್ಲೇ, ಇದಿಲ್ಲ ಅಂದರೆ ನಿಮ್ಮ ಮಾನಿಟರಲ್ಲಿ ಏನು ಕಾಣಂಗಿಲ್ಲ. ಇದು ಡ್ಯಾಮೇಜ್ ಆದರೆ, ಇದೇನಾದರೂ ಪ್ರಾಬ್ಲಮ್ ಇದ್ದರೆ ನಿಮ್ಮ ಸಿಸ್ಟಮಲ್ಲಿ 3 ಬೀಪ್ಸ್ ಬರ್ತಾವೆ ಸ್ಟಾರ್ಟಿಂಗ್. 3 ಬೀಪ್ಸ್ ಬಂದರೆ ರ್ಯಾಮ್ ಪ್ರಾಬ್ಲಮ್ ಅಂತೇಳಿ ತಿಳ್ಕೊಳ್ಳಿ. ಓಕೆ, 3 ಬೀಪ್ಸ್ ಬಂದರೆ ಡಿಸ್ಪ್ಲೇ ಬರೋಂಗಿಲ್ಲ, ಆಮೇಲೆ ಸಿಸ್ಟಮ್ ಸ್ಪೀಡಾಗಿ ವರ್ಕ್ ಆಗುತ್ತೆ.